ಚಾನಲ್ನಲ್ಲಿ ಕಂಬೋಡಿಯಾ ಬುದ್ಧಿಸ್ಟ್ ಟೆಂಪಲ್ ನೋಡಿದ್ದೀರ, ಥೈಲ್ಯಾಂಡ್ ಬುದ್ಧಿಸ್ಟ್ ಟೆಂಪಲ್ಲು ನೋಡಿದ್ದೀರ. ಅಲ್ಲಿನ ಸ್ಟ್ರೀಟ್ ಫುಡ್ ಸಹ ನಾನು ನಿಮಗೆ ನಮ್ಮ ಚಾನಲ್ ಮುಖಾಂತರ ಪರಿಚಯ ಮಾಡಿಸಿದ್ದೀನಿ. ಥೈಲ್ಯಾಂಡ್ಗೆ ಹೋಗೋ ಅಥವಾ ಕಂಬೋಡಿಯಾಗೆ ಹೋಗೋ ಅಲ್ಲ, ನಮ್ಮ ಡ್ಯಾಲಸಲ್ಲೇ ಇರುವಂಥ ಈ 2 ಬುದ್ಧಿಸ್ಟ್ ಟೆಂಪಲ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಪಯಣ ಜಾಪನೀಸ್ ಬುದ್ಧಿಸ್ಟ್ ಟೆಂಪಲ್ ಕಡೆಗೆ. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ ಕನ್ನಡದ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಳ್ಳೊಳ್ಳೆ ವಿಡಿಯೋಸ್ ನೋಡಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗಾಗಲೇ ಮಾಡ್ಕೊಂಡಿದ್ದೀನಿ ಅಂದ್ರೆ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಡ್ಯಾಲಸ್ ಸಬರ್ಬ್ಸ್ನ ಮೆಕ್ಕಿನಿಯಲ್ಲಿ ಈ ಮೊನಾಸ್ಟ್ರಿ ಇದೆ. ಮೆಕ್ಕಿನಿಯಲ್ಲಿ ನಡೆದ ಒಂದು ಫೆಸ್ಟಿವಲ್ ವಿಡಿಯೋ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಅದನ್ನು ನೋಡಬೇಕು ಅಂದರೆ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಈ ಮೊನಾಸ್ಟ್ರಿ ಹೆಸರು ನಾನು ಪ್ರೊನೌನ್ಸ್ ಮಾಡೋಕ್ಕೂ ಟ್ರೈ ಮಾಡೋದಿಲ್ಲ, ಯಾಕಂದರೆ ತಪ್ಪಾದರೆ ಆ ಪ್ರೊನೌನ್ಸಿಯೇಷನ್ನು ಚೆನ್ನಾಗಿರಲ್ಲ ಅಲ್ವಾ. ಅದಕ್ಕಿಂತ ಹೇಳ್ದಿರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಆ ಹೆಸರನ್ನು ನಾನು ಹೇಗಿದ್ದರೂ ಟೈಟಲ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡೇ ಇರ್ತೀನಿ. ಈ ಮೊನಾಸ್ಟ್ರಿ ಒಳಗೆ ಹೋಗಿ ಬುದ್ಧನ ದರ್ಶನ ಮಾಡಿಕೊಂಡು ನಂತರ ಹೊರಗಿನ ನೇಚರನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ಮೊನಾಸ್ಟ್ರಿ ಪಕ್ಕದಲ್ಲೇ ಒಂದು ಗಿಫ್ಟ್ ಶಾಪ್ ಸಹ ಇದೆ. ಅದರ ಮುಂದೆ ಈ ರೀತಿ ಒಳ್ಳೊಳ್ಳೆ ಕಲ್ಲಿನಲ್ಲಿ ಕೆತ್ತಿರುವಂಥ ಕಲಾಕೃತಿಗಳು ಎಲ್ಲ ಇದ್ದ ಕಾರಣ ಅದರದ್ದು ಒಂದು ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡೆ. ಚೆನ್ನಾಗಿದೆಲ್ಲ. ಬೆಂಚ್ ಮೇಲೂ ಎಷ್ಟು ಸುಂದರವಾದ ಕೆತ್ತನೆ ಇದೆ. ಇಲ್ಲಿ ನೋಡಿ, ಮರದ ತುಂಡಿನಿಂದ ಆ ಒಂದು ಕಲಾಕೃತಿಯನ್ನು ಎಷ್ಟು ಚೆನ್ನಾಗಿ ಮಾಡಿದಾರಂತ. ಈ ಎಲ್ಲದನ್ನು ಅವರು ಸೇಲ್ಗೆ ಇಟ್ಟಿರೋದು. ಆರ್ಡರ್ಸ್ ಸಹ ತೊಗೊಳ್ತಾರಂತೆ. ಕಸ್ಟಮ್ ಆರ್ಡರ್ಸ್ ಬೇಕು ಅಂದರೆ ಅವ್ರಿಗೆ ಮುಂಚಿತವಾಗಿ ಅವ್ರ ಹತ್ರ ಮಾತಾಡಿ ನಂತರ ಅವ್ರು ಮಾಡಿಕೊಡ್ತಾರೆ ಇಲ್ವಾ ತಿಳ್ಕೊಂಡು ನಂತರ ನೀವು ಆರ್ಡರ್ ಮಾಡ್ಬೋದು. ಗಿಫ್ಟ್ ಶಾಪ್ ಒಳಗಡೆ ವಿಡಿಯೋಗ್ರಫಿ ಅಲ್ಲೂ ಇರಲಿಲ್ಲ, ಹಾಗಾಗಿ ನಾನು ಆ ವಿಡಿಯೋಸ್ ತೆಗೆದಿಲ್ಲ. ಅಲ್ಲಿಂದ ಈಗ ಮುಂದೆ ಆ ಮೊನಾಸ್ಟ್ರಿ ಮುಂದೆ ಹೇಗಿದೆ ಅಂತ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ನಂತರ ಇದರ ಸುತ್ತ ಇರುವಂಥ ಬ್ಯೂಟಿಫುಲ್ ಆದಂಥ ಒಂದು ಜಾಗವನ್ನು ಹಾಗೆ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಈ ಮೊನಾಸ್ಟ್ರಿ ಒಳಗಡೆ ಹೀಗೆ ಮುಂದಿನ ಬಾಗಿಲಲ್ಲೂ ಹೋಗ್ಬೋದು, ಆದರೆ ಫೆಸ್ಟಿವಲ್ಸು ಇವೆಂಟ್ಸ್ ಟೈಮಲ್ಲಿ ಮಾತ್ರ ಅದು ಓಪನ್ ಇರುತ್ತೆ. ಹಾಗಾಗಿ ನಾವು ಸೈಡ್ ಬಾಗಿಲೇನಿತ್ತು ಅಲ್ಲಿಂದ ಹೋಗಿ ನಾವು ಈ ಜಾಗವನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿದ್ವಿ. ಒಳಗಡೆ ನೋಡಿದ್ರಲ್ಲ ಬುದ್ಧನ ವಿಗ್ರಹವನ್ನು, ಎಷ್ಟು ಸುಂದರವಾಗಿತ್ತಲ್ಲ. ಒಳಗೆ ಅಷ್ಟೇ ಪ್ರಶಾಂತವಾಗೂ ಇತ್ತು. ಒಳಗೆ ಸಾಕಷ್ಟು ಕಲಾಕೃತಿಗಳನ್ನು ಇಟ್ಟಿದ್ದಾರೆ, ಅದನ್ನು ಸಹ ನೀವು ಸ್ವಲ್ಪ ಹೊತ್ತು ಮುಂಚೆ ನೋಡಿದ್ರಿ. ಹಾಗೆಯೇ ಒಳಗೆ ಬುದ್ಧನ ದರ್ಶನ ಪಡೆದು ಸ್ವಲ್ಪ ಹೊತ್ತು ನೆಮ್ಮದಿಯಿಂದ ಅಲ್ಲಿ ಧ್ಯಾನವನ್ನು ಮಾಡಿ ನಾವು ಈ ರೀತಿ ಹೊರಗೆ ಬಂದ್ವಿ. ಹೊರಗೆ ಬಂದಾಗ ಇಲ್ಲೂ ಸಹ ಈ ಹೋಮ ಹವನ ಮಾಡೋದಕ್ಕೆ ನಮ್ಮ ದೇವಸ್ಥಾನಗಳೆಲ್ಲ ಜಾಗ ಇರುತ್ತಲ್ಲ, ಅದೇ ರೀತಿ ಇವರು ಇಲ್ಲಿ ಮಾಡಿದರು. ಈ ಇಡೀ ಜಾಗದಲ್ಲಿ ಒಂದು ಏನೋ ತಿಳಿದೇ ಇರುವಂಥ ಒಂದು ಘಮ ಇತ್ತು. ಅಲ್ಲಿ ಅವರು ಹಚ್ಚಿದಂಥ ಆ ಅಗರಬತ್ತಿಯಿಂದ ಬರ್ತಾ ಇತ್ತು, ಏನೋ ಗೊತ್ತಿಲ್ಲ. ಆ ಒಂದು ವೈಬ್ಸೇ ತುಂಬ ಡಿಫ್ರೆಂಟ್ ಆಗಿತ್ತು. ಒಳಗಡೆ ಮಾತ್ರ ಅಲ್ಲದೆ ಹೊರಗೂ ಸಹ ತುಂಬಾ ಪ್ರಶಾಂತವಾಗಿತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ಇಲ್ಲಿ ಏನು ಮಾಡ್ತಾರೆ ನನಗೂ ಗೊತ್ತಿಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಯಾರೂ ಇರಲಿಲ್ಲ. ಅವ್ರ ವೆಬ್ಸೈಟಲ್ಲೂ ಅಷ್ಟಾಗಿ ಏನೂ ಇನ್ಫಾರ್ಮೇಷನ್ ನಂಗೆ ಸಿಗದೇ ಇರೋ ಕಾರಣ ಜಸ್ಟ್ ನಾನು ಇಲ್ಲಿ ನನಗೇನು ಕಾಣಿಸ್ತಾ ಇದೆ, ನನಗೆ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಮೋಸ್ಟ್ಲಿ ಇಲ್ಲಿಯೂ ಸಹ ಧ್ಯಾನ ಮಾಡ್ತಾ ಏನಾದರೂ ಹೋಮ ಹವನಗಳನ್ನು ಮಾಡ್ತಾರೇನೋ, ಹಾಗಾಗಿ ಅಲ್ಲೂ ಅದೇ ಥರ ನಮಗೆ ಫೈರ್ ನೋಡೋದಕ್ಕೆ ಸಿಗುತ್ತೆ. ನಾವು ಹೋದಾಗ ಸ್ಪ್ರಿಂಗ್ ಆಗಿರೋ ಕಾರಣ ಇಲ್ಲಿ ನಮಗೆ ಚೆರಿ ಬ್ಲಾಸಮ್ಸು ಎಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ಅಲ್ಲಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಚೆರಿ ಬ್ಲಾಸಮ್ಸ್ ಕಾಣಿಸ್ತಾ ಇದೆ. ಹಾಗಾಗಿ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ ಅಂತ ಅಂದ್ಕೊಂಡ್ವಿ ಈ ಜಾಗಕ್ಕೆ ಬಂದು ಇದೆಲ್ಲ ನೋಡಿದಾಗ. ಹಾಗೆ ಆ ಒಂದು ಹವನದ ಜಾಗವನ್ನು ನೋಡ್ಕೊಂಡು ಈ ಕಡೆ ಬಂದಾಗ ಈ ಒಂದು ಮರದ ಸುತ್ತಲೂ ಬೆಂಚಸ್ ಹಾಕಿದ್ದಾರೆ. ಅಲ್ಲೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಕುತ್ಕೊಂಡು ಪ್ರಶಾಂತವಾಗಿ ಧ್ಯಾನ ಮಾಡೋರಿಗೆ ಜಾಗ ಚೆನ್ನಾಗಿದೆ. ಈ ಒಂದು ಮೊನಾಸ್ಟ್ರಿಯಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಈ ಒಂದು ಬುದ್ಧನ ಒಂದು ದೊಡ್ಡದಾದಂಥ ಒಂದು ವಿಗ್ರಹ. ನಾವು ಹ್ಯೂಸ್ಟನ್ ಹೋದಾಗ ಅಲ್ಲಿ ಹನುಮಂತನ ಒಂದು ವಿಗ್ರಹ ನೋಡಿದ್ವಲ್ಲ, ಈ ಜಾಗ ನೋಡಿದಾಗ ನಂಗೆ ಅದೇ ನೆನಪಿಗೆ ಬಂತು. ಹನುಮಂತನ ವಿಗ್ರಹನೇ ಅಲ್ಲ, ಅಲ್ಲಿ ಹನುಮಂತನ ವಿಗ್ರಹದ ಪಕ್ಕದಲ್ಲೇ ಇನ್ನೊಂದು ಇದೇ ರೀತಿ ಬುದ್ಧಿಸ್ಟ್ ಟೆಂಪಲಲ್ಲಿ ನಾವು ದೊಡ್ಡದಾದಂಥ ವಿಗ್ರಹ ನೋಡಿದ್ವಿ. ನೆನಪಿದೆಯಾ? ನೀವು ಅದನ್ನು ನೋಡಿಲ್ಲ ಅಂದರೆ ಅದು ಲಿಂಕು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ ಜಾಗನೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಜಾಗದಲ್ಲಿ ಈ ರೀತಿ ಒಂದು ಬೆಲ್ ಏನು ಕರೀತಾರೆ,
ನನಗಂತೂ ಗೊತ್ತಿಲ್ಲ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೀತಿ ಒಂದು ಅವರ ಸ್ಕ್ರಿಪ್ಚರ್ಸ್ ಎಲ್ಲ ಅದರಲ್ಲಿ ಕೆತ್ತಿ ಅಲ್ಲಿ ಇಟ್ಟಿದ್ದ ಕಾರಣ ಅದರದ್ದೊಂದು ಸಣ್ಣದಂತ ಕೀಪಿಂಗ್. ಈಗ ದೊಡ್ಡದಂತ ಈ ಬುದ್ಧನ ವಿಗ್ರಹವನ್ನು ನೋಡೇ ಬಿಡೋಣ. 35 ಫುಟ್ ಎತ್ತರ ಇರುವಂಥ ಈ ಸ್ಟ್ಯಾಚ್ಯೂ ಬಂದುಬಿಟ್ಟು ಗ್ವಾನ್ ಇನ್ ಸ್ಟ್ಯಾಚ್ಯೂವಿನ ಕೆತ್ತನೆ ಎಷ್ಟು ಸುಂದರವಾಗಿದೆಯೋ ಅದರ ಸುತ್ತಲೂ ಇರುವಂಥ ಈ 4 ಪಿಲ್ಲರ್ಸ್ ಏನಿದೆ ಅದರ ಮೇಲಿನ ಕೆತ್ತನೆ ಸಹ ತುಂಬ ಚೆನ್ನಾಗಿದೆ. ಅದರ ಮೇಲೆ ಇರುವಂಥ ನಮ್ಮ ಭಾರತದ ನ್ಯಾಷನಲ್ ಎಂಬ್ಲಮ್ ಸಹ ನಮಗೆ ನೋಡೋದಕ್ಕೆ ಸಿಗುತ್ತೆ. 4 ಪಿಲ್ಲರ್ ಮೇಲೂ ನಮಗೆ ನ್ಯಾಷನಲ್ ಎಂಬ್ಲಮ್ ನೋಡೋದಕ್ಕೆ ಇಲ್ಲಿ ಸಿಗುತ್ತೆ. ಅಷ್ಟೇ ಅಲ್ಲದೆ ಹೇಳಿದ್ನಲ್ಲ, ಒಂದೊಂದು ಪಿಲ್ಲರ್ ಮೇಲೂ ಸುಂದರವಾದ ಕೆತ್ತನೆ ಸಹ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಆ ಇಡೀ ಪಿಲ್ಲರನ್ನು ಯಾವುದೇ ಆ್ಯಂಗಲಲ್ಲೂ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಭರಸಾಹಸ ಮಾಡಿ ಹೇಗೋ ಹೀಗೆ ನಾನು ಅದನ್ನು ಕ್ಯಾಪ್ಚರ್ ಮಾಡಿದೆ. ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಈ ರೀತಿ ಒಂದು ಫೌಂಟೇನನ್ನು ಮಾಡಿದ್ದಾರೆ. ಅದು ಸಹ ಕಲ್ಲಿನ ಕೆತ್ತನೆಯನ್ನು ಒಳಗೊಂಡಿದೆ. ತುಂಬ ಸುಂದರವಾಗಿತ್ತು. ಆ ಒಂದು ಫೌಂಟೇನಿಂದ ಆ ಒಂದು ಬುದ್ಧನ ವಿಗ್ರಹ ನೋಡ್ತಾ ಇದ್ದರೆ ನನಗೆ ತುಂಬಾ ಸುಂದರವಾಗಿ ಅನಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಬುದ್ಧನ ಒಂದು ವಿಗ್ರಹದ ಹಿಂದೆ ಸೂರ್ಯಾಸ್ತ ಆಗ್ತಾ ಇತ್ತು. ಅದನ್ನು ಒಂದು ಕಿರಣಗಳು ಬುದ್ಧನ ಮೇಲೆ ಬಿದ್ದು ಆ ನೀರು ಮೇಲೆ ಬಿದ್ದು ತುಂಬಾ ಬ್ಯೂಟಿಫುಲ್ಲಾಗಿ ಅನಿಸ್ತಾ ಇತ್ತು. ಹಲವಾರು ಆ್ಯಂಗಲಿಂದ ನಾನು ವಿಡಿಯೋ ಮಾಡೋದಕ್ಕೆ, ಫೋಟೋ ತೆಗೆಯೋದಕ್ಕೆ ಟ್ರೈ ಮಾಡಿದೆ. ಯಾಕಂದರೆ ಅಷ್ಟು ಸುಂದರವಾಗಿದೆ ಈ ಜಾಗ. ಈ ಒಂದು ಝೆನ್ ಅಥವಾ ಜಾಪನೀಸ್ ಗಾರ್ಡನನ್ನು ಇವರು ಸುಂದರವಾಗಿ ನಿರ್ಮಿಸಿದ್ದಾರೆ. ಗಾರ್ಡನ್ನ ಕೆಲಸ ಇನ್ನೂ ಪೂರ್ತಿ ಆಗಿಲ್ಲ, ಹಾಗಾಗಿ ಅಲ್ಲಲ್ಲಿ ಕನ್ಸ್ಟ್ರಕ್ಷನ್ ಸಹ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡಿ, ನಮಗೆ ಚೆರಿ ಬ್ಲಾಸಮ್ಸ್ ಎಲ್ಲ ನೋಡೋದಕ್ಕೆ ಸಿಗ್ತಾ ಇದೆ. ನಾನು ಆಗಲೇ ಹೇಳಿದ್ನಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತ. ಅಲ್ಲೊಂದು ಬಿಲ್ಡಿಂಗ್ ಕಾಣಿಸ್ತಲ್ಲ, ಅದು ಇನ್ನು ಕನ್ಸ್ಟ್ರಕ್ಷನಲ್ಲಿರುವಂಥ ಬಿಲ್ಡಿಂಗು. ಒಟ್ಟಿನಲ್ಲಿ ತುಂಬಾ ಪ್ರಶಾಂತವಾಗಿ ಇರುವಂಥ ಈ ಜಾಗ ತುಂಬ ಫೋಟೋಗ್ರಫಿ ಪ್ರಿಯರಿಗೆ ತುಂಬಾ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದಲ್ಲಿ ಹೇಗೆ ಅನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿದ್ರೆ ಮತ್ತು ವಿಡಿಯೋನ ಸೇವ್ ಮಾಡಿಕೊಂಡಾಗ ಸಾಕಷ್ಟು ರೀಚ್ ಸಿಗುತ್ತೆ. ನಾನು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಬರೋದಕ್ಕೆ ಪಡುವಂಥ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂಗಾಗತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇನ್ನೂ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಚಾನಲ್ ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಸರಿ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.